ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಋಷಭ ರಾಶಿ. ಋಷಭ ರಾಶಿಗೆ ಗುರು ಬದಲಾವಣೆ ನೋಡಿ. ಗುರು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡಿದ್ದಾನೆ. ಗುರುಗ್ರಹದ ಒಂದು ಅತ್ಯಂತ ಉಚ್ಚ ಅಂದ್ರೆ ಅತ್ಯಂತ ಶಕ್ತಿಯ ಸ್ಥಾನ ಕಟಕ ರಾಶಿಯಾಗಿರುತ್ತೆ. ಅತ್ಯಂತ ಪ್ರಬಲನಾಗಿರ್ತಾನೆ, ಅತ್ಯಂತ ಒಳ್ಳೆ ಫಲ ಕೊಡ್ತಾನೆ ಕಟಕ ರಾಶಿಯಲ್ಲಿ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಏನಾಗ್ತದೆ ನೋಡಿ. ವೃಷಭ ರಾಶಿಗೆ ಅಥವಾ ವೃಷಭ ಲಗ್ನದವರಿಗೆ, ವೃಷಭ ಲಗ್ನಕ್ಕೆ ಇನ್ನೂ ಹೆಚ್ಚು ಇದು ಅಪ್ಲೈ ಆಗ್ತದೆ, ಪರಿಣಾಮ ಇರ್ತದೆ. ವೃಷಭ ಲಗ್ನದವರು, ವೃಷಭ ರಾಶಿಗಿಂತ ವೃಷಭ ಲಗ್ನದವರು ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ನೋಡ್ಕೊಂಬಿಡಿ. ಗುರುಬಲ ಸ್ವಲ್ಪ ಕಡಿಮೆ ಆಗಿರುತ್ತೆ ಹಿಂದಿನ ವರ್ಷಕ್ಕಿಂತ. ಈಗ 3ನೇ ಮನೆಯಲ್ಲಿ ಗುರು ಇರೋದ್ರಿಂದ ನೋಡಿ, 3, 6, 8, 12 ಈ ಮನೆಗಳಲ್ಲಿ ಶುಭ ಗ್ರಹಗಳು ಇಲ್ಲದಿದ್ದರೆ ಒಳ್ಳೆಯದು. ಅಲ್ಲಿ 3, 6 ಅಲ್ಲಿ ಅಶುಭ ಗ್ರಹಗಳು ಇದ್ರೆ ಬಹಳ ಒಳ್ಳೆಯದು. ಉದಾಹರಣೆ, ಮಂಗಳ ಗ್ರಹ 3ರಲ್ಲಿ ಇದ್ರೆ ಒಳ್ಳೆಯದು, ರಾಹು ಇದ್ರೆ ಒಳ್ಳೆಯದು, ಪರಾಕ್ರಮ ಇರ್ತದೆ ಆ ರೀತಿ. ಇನ್ನು 3ನೇ ಮನೆಯಲ್ಲಿ ಗುರು ಬಂದಿದ್ದಾನೆ, ಪ್ರವೇಶ ಆಗಿದೆ. ಯಾರಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿದ್ರೆ ತುಂಬಾ ಒಳ್ಳೆಯದು. ನೀವು ಚೆನ್ನಾಗಿ ಕಂಟೆಂಟ್ ಕ್ರಿಯೇಟ್ ಮಾಡ್ತೀರಾ, ಹಾಗೆ ಚೆನ್ನಾಗಿ ಕೂಡ ಓಡುತ್ತೆ. 11ನೇ ಮನೆ ನೋಡ್ತಾ ಇರ್ತಾನೆ ಆ ಕಾರಣಕ್ಕೆ. ಇನ್ನು 5ನೇ ದೃಷ್ಟಿ 7ನೇ ಮನೆಯಲ್ಲಿ ಬೀಳೋದ್ರಿಂದ ಯಾರಿಗಾದ್ರೂ ಮದುವೆ ಆಗಿಲ್ಲ ಅಂದ್ರೆ ಆಗುತ್ತೆ. ಇನ್ನು ದೊಡ್ಡ ವಿಷಯ ಅಂದ್ರೆ ನೋಡಿ, ನಿಮ್ಮ ಜಾತಕಗಳು ವೃಷಭ ಲಗ್ನದಲ್ಲಿ ಹುಟ್ಟಿ ನೀವು ಕಟಕ ರಾಶಿಯಲ್ಲಿ ಹುಟ್ಟಿದ್ರೆ, ಅಂದ್ರೆ ಚಂದ್ರ ಇರ್ತಾನಲ್ಲಿ 3ನೇ ಮನೆಯಲ್ಲಿ, ಆ ಚಂದ್ರನ ಮೇಲೆ ಗುರು ಸಂಚಾರ ಮಾಡೋದ್ರಿಂದ ವೃಷಭ ಲಗ್ನದಲ್ಲಿ ಹುಟ್ಟಿದವರಿಗೆ ಅಲ್ಲಿ ಚಂದ್ರ ಇದ್ರೆ 3ನೇ ಮನೆಯಲ್ಲಿ ತುಂಬಾ ಒಳ್ಳೇದಾಗ್ತದೆ. ಶುಕ್ರ ಇದ್ರೆ ಮದುವೆ ಆಗ್ತದೆ. ನೋಡಿ, ಎಲ್ಲ ಒಳ್ಳೆ ಗ್ರಹಗಳಿದ್ರೆ ತುಂಬಾ ಒಳ್ಳೆ ಫಲ ಕೊಡ್ತಾನೆ ಭಗವಂತ. ಹಾಗೆಯೇ ನೋಡಿ, ಗುರು 3ನೇ ಮನೆಯಲ್ಲಿ ಇದ್ದಾನೆ, 9ನೇ ಮನೆ ನೋಡ್ತಾ ಇರ್ತಾನೆ. ಯಾರಿಗಾದ್ರೂ ಪಿತೃಶ್ರೀ ಮಾಡ್ಕೊಂಡ್ಬಿಡಿ. ಇಂಥ ಒಂದು ಒಳ್ಳೆ ಸಮಯ ಬಂದಿದೆ. ಗುರು ತುಂಬಾ ಪ್ರಬಲನಾಗಿದ್ದಾನೆ. ಗುರು ಬಲ ಅಷ್ಟಾಗಿ ಇರೋದಿಲ್ಲ. ಆದ ಕಾರಣ ಒಂದು ಕೆಲಸ ಮಾಡಿ, ಪ್ರತಿ ಗುರುವಾರ ರಾಯರ ಮಠಕ್ಕೋ, ಸಾಯಿಬಾಬಾ ದೇವಸ್ಥಾನಕ್ಕೋ, ಅಥವಾ ಮತ್ತಾವುದೋ ಗುರುಗಳ ದೇವಸ್ಥಾನಕ್ಕೆ, ದತ್ತಾತ್ರೇಯ ಸ್ವಾಮಿ, ಯಾವುದಕ್ಕಾದ್ರೂ ಹೋಗಿ ಬನ್ನಿ. ನಿಮ್ಮೂರಲ್ಲೇ ಇರೋದು, ಹೋಗಿ ಬನ್ನಿ. ಅಥವಾ ದೂರ ಪ್ರಯಾಣ ಮಾಡ್ತೀವಿ ನಾವು, ತೀರ್ಥಕ್ಷೇತ್ರಕ್ಕೆ ಹೋಗ್ತೀವಿ ಅಂದ್ರೆ ಮಂತ್ರಾಲಯಕ್ಕೋ, ಶಿರ್ಡಿಗೋ, ಗಣಗಾಪುರ ಕ್ಷೇತ್ರಕ್ಕೂ ಹೋಗಿ ಬನ್ನಿ. ತುಂಬಾ ಒಳಿತಾಗ್ತದೆ. ಗುರುಬಲ ವೃಷಭ ರಾಶಿಯವರಿಗೆ ಅಷ್ಟಾಗಿ ಇರುವುದಿಲ್ಲ. ಇನ್ನು 1 ವರ್ಷಗಳ ಕಾಲ, ಹೆಚ್ಚು ಕಡಿಮೆ 1 ವರ್ಷಗಳ ಕಾಲ. ಆದ್ದರಿಂದ ನೀವೇನಾದ್ರೂ ಮನೆ ಕಟ್ಟೋದಿದ್ರೆ, ಕಾರ್ ತಗೊಳೋದಿದ್ರೆ ಇನ್ನು 1 ವರ್ಷ ಮುಂದಾಕೋದು ಒಳ್ಳೆಯದು, ತುಂಬಾ ಒಳ್ಳೆಯದು. ನೋಡಿ, ಇಡೀ ಜಗತ್ತಿಗೆ ಗುರು ತುಂಬಾ ಉಚ್ಚನಾಗಿರ್ತಾನೆ. ಎಲ್ಲ ಒಳ್ಳೇದಾಗ್ತದೆ. ಬಂಗಾರದ ರೇಟ್ ಕೂಡ ತುಂಬಾ ಹೈ ಆಗ್ತದೆ. ಇರ್ಲಿ, ಈ ಒಂದು ಗುರು ಉಚ್ಚನಾಗಿದ್ದಾಗ ಹುಟ್ಟೋದು ತುಂಬಾ ಒಳ್ಳೆಯದು. ಮಕ್ಕಳು ತುಂಬಾ ಸಕ್ಸಸ್ ಇರುತ್ತೆ, ನೋಡ್ಕೊಳ್ಳಿ. ಇನ್ನು ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಒಳ್ಳೇದಾಗ್ತದೆ. ಮತ್ತು ಗುರು ಬಲ ಅಷ್ಟಾಗಿ ಇರಲ್ಲ, ಆದ್ರೆ ಶನಿದೇವರು 11ನೇ ಮನೆಯಲ್ಲಿದ್ದಾರೆ, ಸರ್ವಲಾಭ ಸ್ಥಾನದಲ್ಲಿದ್ದಾರೆ. ತುಂಬಾ ಒಳ್ಳೆ ಸಕ್ಸಸ್ ದುಡ್ಡಿನ ವಿಚಾರದಲ್ಲಿ, ಆರ್ಥಿಕ ವಿಚಾರದಲ್ಲಿ ಕೊಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಗುರುವಿನ ದೃಷ್ಟಿ, 9ನೇ ದೃಷ್ಟಿ ಶನಿದೇವರ ಮೇಲೆ ಬಿದ್ದಿರುತ್ತೆ. ಇನ್ನೂ ಹೆಚ್ಚು ಲಾಭ ಆಗೋ ಕಾಲ, ತುಂಬಾ ಲಾಭ ಆಗೋ ಕಾಲ. ಸದುಪಯೋಗ ಪಡಿಸಿಕೊಳ್ಳಿ. ಗುರುಗಳ ದೇವಸ್ಥಾನಕ್ಕೆ ಹೋಗಿ ಅಷ್ಟು ಮಾಡಿದ್ರೆ ಸಾಕು. ಶನಿದೇವರಿಗೆ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಎಲ್ಲ ನೀವು ಹಿಂದಿನ ಜನ್ಮದಲ್ಲಿ, ಈ ಜನ್ಮದಲ್ಲಿ ಏನು ಒಳ್ಳೆ ಕಾರ್ಯ ಮಾಡಿದ್ದೀರಾ ಅದಕ್ಕೆ ಒಳ್ಳೆ ಫಲ ಕೊಡ್ತಾ ಇರ್ತಾನೆ. ಸರ್ವಲಾಭವನ್ನು ಉಂಟು ಮಾಡ್ತಾ ಇರ್ತಾನೆ. ಒಳಿತಾಗಲಿ ಎಲ್ಲರಿಗೂ ಕೂಡ. ಮತ್ತು ಇನ್ನೊಂದು ವಿಷಯ ಹೇಳಕಂದ್ರೆ, ಶುಕ್ರ ಮತ್ತು ಬುಧ ವೃಷಭ ಲಗ್ನದಿಂದ ಅಥವಾ ವೃಷಭ ರಾಶಿಯಿಂದ 2ನೇ ಮನೆಯಲ್ಲಿ ಇರೋದ್ರಿಂದ ಅದು ಕೂಡ ತುಂಬಾ ಒಳ್ಳೆ ಫಲವನ್ನು ಕೊಡ್ತಾ ಇರ್ತದೆ. ಒಟ್ಟಾರೆಯಾಗಿ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಪ್ರತಿ ಗುರುವಾರ 1 ವರ್ಷಗಳ ಕಾಲ ತುಂಬಾ ಒಳಿತಾಗ್ತದೆ ವೃಷಭ ರಾಶಿಯವರಿಗೆ.
ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಇರೋದೇ ನಿಮ್ಮ ತೊಂದರೆಯನ್ನು ನಿವಾರಿಸಲಿಕ್ಕೆ. ಯಾರಿಗಾದ್ರೂ ದುಷ್ಟಶಕ್ತಿ ಪ್ರಯೋಗ, ವಾಮಾಚಾರ, ಭಾನಾಮತಿ ನೋಡಿ ಎಲ್ಲಾ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಅದರಲ್ಲೂ ಕೂಡ ನಮ್ಮ ವಿಡಿಯೋಗಳಲ್ಲಿ ಸಾಕಷ್ಟು ವಿಡಿಯೋಗಳನ್ನು ವಾಮಾಚಾರ ವಿರುದ್ಧ ಹೋರಾಡಲಿಕ್ಕೆ ಹೇಗೆ ಅಂತ ತಿಳಿಸಿದ್ದೇವೆ. ಈ ರೀತಿ ಏನಾದ್ರೂ ತೊಂದರೆ ಇದ್ರೆ ನೀವು ನಮಗೆ ಕರೆ ಮಾಡಬಹುದು. ಮಂತ್ರಗಳ ಮುಖೇನ ಯಾವ ರೀತಿ ಈ ಮಾಟ ಮಂತ್ರ ತಗ್ಸ್ಬೋದು ಅಂತ ತಿಳಿಸ್ತೇನೆ. ಹಾಗೆ ಮಂದಿರಗಳು, ಯಾವ್ಯಾವ ಮಂದಿರಗಳಿಗೆ ಹೋದ್ರೆ ಈ ಮಾಟ ಮಂತ್ರ ವಾಮಾಚಾರ ತಗ್ಗುತ್ತೆ ಅಂತ ತಿಳಿಸ್ತೇನೆ. ನೀವು ನಮಗೆ ಕರೆ ಮಾಡಬಹುದು. ಶುಭವಾಗಲಿ.